ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕಿರ್ಗಾಲ್ಸ್ ಅಂತೆ. ಈ ಮರಿಗಳು ನೋಡ್ತಾ ಇರ್ಬೋದು. ಇದು ಈ ಮರಿ ಮತ್ತು ಇನ್ನೂ 4 ಮರಿ ಇದ್ದಾವೆ ಇವರವು. ಸೊ ಈ ಮರಿ ಕೂಡ ಸೇಲ್ ಆಗಿದೆ 21,000ಕ್ಕೆ. ಹಾಗೆ ಈಗ ನೋಡ್ತಾ ಇರೋ ಮರಿಗಳು ಇವು ಪೇರು. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಮರಿಗಳು ಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಈ ಮರಿಗಳು ತುಂಬ ಒಳ್ಳೆ ಬ್ರೀಡಲ್ಲಿದ್ದಾವೆ. ಪೇರ್ ಇವು. ಸರ್ ನಿಮ್ಮ ಹೆಸರು? ಸರ್ ಮಂಜು ಅಂತ. ಮಂಜು, ಯಾವೂರು? ಮಾಗನಹಳ್ಳಿ ಸರ್. ಮಾಗನಹಳ್ಳಿ, ಕಿರ್ಗಾವಲ್ ಹತ್ರ. ಕಿರ್ಗಾವಲ್ ಹತ್ರ ಸರ್. ಸರ್ ನಿಮ್ಮ ಹತ್ರ ಎಷ್ಟು ಮರಿ ಅವೆ ಇಲ್ಲಿ? ಸರ್ ಒಟ್ಟು 5 ಇದ್ದವು ಕೊಟ್ಬಿಟ್ಟೆ ಸರ್. 5 ಇದ್ದವು. ಲಾಸ್ಟ್ 2 ಅಂದರೆ ಮೊದಲು ಒಂದು ಮರಿ ದಪ್ಪು ಮರಿ ಕೊಟ್ರಲ್ಲ, ಅದು ಪ್ಯೂರ್ ಬಂಡೂರು. ಅದು ಪ್ಯೂರ್ ಬಂಡೂರು ಸರ್. ಇಲ್ಲ ನೋಡಿ ಸರ್, ಗೊತ್ತಾಗುತ್ತೆ. ಅಲ್ಲ, ಪ್ಯೂರ್ ಬಂಡೂರೆ. ಅಂದರೆ ಅದು ಕಪ್ನಿ ಕುರಿ ಬರ್ತದಲ್ಲ, ಕಪ್ನಿ ಕುರಿನೇ ಸರ್. ಅದು ಕಪ್ನಿ ಕುರಿ ಅದು. ಹೌದು ಸರ್. ಸೊ ಅದು ಎಷ್ಟಕ್ಕೆ ಸೇಲ್ ಆಯ್ತು ಅದು? ಸರ್ 18. 18,500. ಅದನ್ನು ವೀಡಿಯೋ ಹಾಕ್ತೀನಿ ಇದ್ರ ಮಧ್ಯದಲ್ಲಿ. 18,500ಕ್ಕೆ ಸೇಲ್ ಆಗೈತದು. ಹೌದು ಸರ್. ಅಂದರೆ ಅಷ್ಟು ಟಾಪ್ ಮರಿನ ಕೂಡ 18,500 ಕೊಟ್ಟಿದ್ದಾರೆ. ಹೌದು ಸರ್. ಅಲ್ಲ, ಯಾಕೆಂದರೆ ಅದೆಲ್ಲ 45,000 50,000 ಅಂತಾರೆ. ಹೇಳ್ತಾರೆ, ಸ್ವಲ್ಪ ನಾವು ಅನ್ಸರ್ಸ್ ಕೊಟ್ಟಿದ್ದೀವಿ ಸರ್. ಅಂದರೆ ಸ್ವಲ್ಪ ಇಷ್ಟಪಟ್ಟು ಬಂದಕ್ಕೆ ಕೊಟ್ಟಿದ್ದೀರಾ. ಚಾನಲ್ ಕಡೆಯಿಂದ ಬಂದರೆ ಕೊಡ್ತೀವಿ ಸರ್. ಇವು ಎಷ್ಟು ತಿಂಗಳು ಮರಿಗಳು ಇವು? ಇವೆಲ್ಲ 5 ತಿಂಗಳು ಮರಿ ಸರ್. 5.5 ತಿಂಗಳು. ಹೌದು ಸರ್. ಅಂದರೆ ಈಗ ಇವು ಹಾಲು ಕುಡಿಸ್ಬೇಕಾ ಅಥವಾ ಬರೀ ಮೇವು ಹಾಕ್ತಾರೆ ಸರ್? ಹಾಲು ಬಿಟ್ಟೈತೆ ಸರ್. ಹಾಲು ಬಿಟ್ಟೈತೆ. ಬಿಟ್ಟೈತೆ ಹಾಲೆ? ಹಾಲು ಬಿಟ್ಟೈತೆ ಸರ್. ಮೇವೆಲ್ಲ ತಿಂತವೆ ಸರ್. ತಾಳು ಬುಡ ಎಲ್ಲ ಜಾತಿ ಕುಲ ಎಲ್ಲ ನೋಡ್ಕೊಳ್ಳಿಲ್ಲ. ಪ್ಯೂರ್ ಬಂಡೂರು ಇವು. ಇವಕ್ಕೆ ಏನು ವ್ಯಾಪಾರ ಹೇಳ್ತಿದ್ದೀರಿ ಸರ್? 38,500 ಹೇಳ್ತಾರೆ ಸರ್. 38,500 ಅಂದರೆ ಜೋಡಿ. ಜೋಡಿ ಸರ್. ಅಂದರೆ ಇವಿನ್ನ ಬಿತ್ತನೆ ಮಾಡಿಸ್ಬೇಕು ಅಂದರೆ ಎಷ್ಟು ದಿನ ಬೇಕು ಇವು? ಸರ್ ಇನ್ನೂ ಬಿತ್ತನೆ ಮಾಡಿಸ್ಬೇಕು ಅಂದ್ರೆ ಇನ್ನೂ 1 ವರ್ಷ ಬೇಕು ಸರ್. ಅಂದರೆ 1 ವರ್ಷದ ಮೇಲೆ ಆಗಿರ್ಬೇಕು. 2 ಆದಮೇಲೆ ಬಿತ್ತನೆ ಬರೋದು. ಅದು ಅವಾಗಾದ್ರೆ ಚೆನ್ನಾಗಿರ್ತದೆ. ಚೆನ್ನಾಗಿ ಬರುತ್ತೆ. ಈ ಪಾಟಿ ಬುಡ ಬರುತ್ತೆ ಸರ್. ಕಾಲು ತುಂಬ ಅಂದರೆ ಬೆಳೀತಾ ದಪ್ಪ ಆಗುತ್ತೆ ಇದು ಕಾಲು ಕೂದಲು. ಅಲ್ಲ, ಕಾಲು ಕೂದಲೆಲ್ಲ ತೋರಿಸಿ ಅದು ನೋಡಿ ಸರ್. ಇದೇ ನೋಡ್ಕೊಳ್ಳಿ, ಈ ಥರ ಇರ್ತದೆ ಸರ್. ಸೊ ಈ ಥರ ಕಾಲೆಲ್ಲ ದಪ್ಪಕ್ಕೆ ಇರಬೇಕಿದು. ಹೌದು ಸರ್. ಎದ್ಬುದೇ ಹಿಂಗೆ ಇರ್ಬೇಕು ಸರ್. ಎದ್ಬುದೇ ಹಿಂಗೆ ಮೇನ್ ಪಾಯಿಂಟ್ ಇದು. ಇದೇ ನೋಡ್ಕೊಳ್ಳಿ. ಅಂದರೆ ಅಗಲವಾಗಿರ್ಬೇಕು ಸರ್. ಈಗ ಕೊಡ್ತಾರೆ ನಾಟಿ ಕುರಿದು. ಹಾಲು ಕುಡಿದು ದಪ್ಪಾಗಿರ್ತವೆ. ಅವು 8,000 10,000 12,000 ಮಾಡ್ತಾರೆ. ಅದು ಜಾತಿ ಕುರಿಲೇ ತಗೋಬೇಕು ನೀವು. ಅವಾಗ ಅದು ಬಿತ್ತನೆಗಾಯ್ತವೆ ಆಗುತ್ತವೆ. ಇಲ್ಲ ಅವೆಲ್ಲ ಏನಾರು ಟಾಪ್ ಕುರಿ ಬಂದು 70,000 60,000 ಒಂದು 1 ಲಕ್ಷ ಕಂಡು ಐತೆ ಸರ್ ಕುರಿ ಬಂದು. ಅದೇ ಈಗ ಮರಿ ಎತ್ತಬೇಕು. ಅಲ್ಲ, ಅದ್ರ ಕುರಿ ಇದು ಮರಿಗಳನ್ನ 5,000 8,000ಕ್ಕೆಲ್ಲ ಕೊಡೋಕ್ಕಲ್ಲ. ಆ ಕುರಿದು ಅಂದ್ರೆ ಹಾಲು ಕುಡಿಯುವಾಗ ಮರಿ ಏನು ಮಾಡ್ತಾರೆ, ಕಾಲು ದಪ್ಪ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಇದೇ ಒರಿಜಿನಲ್ ಕುರಿ ಅಂತ ತಗೋಯ್ತಾರೆ. ಅದೇ ಕ್ರಾಸ್ ಮರಿಗಳನ್ನ. ಕ್ರಾಸ್ ಮರಿನೇ. ಆಗ ಅವರು ಮೋಸ ಹೋಗ್ತಾರೆ. ಅವಾಗ ಅವ್ರಿಗೆ ಅನುಭವ ಗೊತ್ತಿರೋಲ್ಲ. ಅಲ್ಲ, ಈಗ ಕುರಿ ಸಾಕಿರೋರ ಹತ್ರ ಹೋಗಿ ತಗೋಬೇಕು ಅಥವಾ ನೀವು ಈಗ ಗೊತ್ತಿರೋರ ಹತ್ರ ತಗೋಬೇಕು. ಇಲ್ಲ, ಒಳ್ಳೆ ಕುರಿ ಬೇಕಾದ್ರೆ ಒಳ್ಳೆ ಕುರಿ ತೋರಿಸ್ತೀನಿ. ಅದ್ರದ್ದೇ ಮರಿ ಕೊಡಿಸ್ತೀರಾ? ಮರಿ ಕೊಡಿಸ್ತೀವಿ. ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತಾ? ಅಲ್ಲ, ಮೊದಲು ಮರಿನೂ ನೋಡಿದೆ, ಅದು ಇನ್ನೂ ತಾಳಿತ್ತು, ಇನ್ನೂ ದೊಡ್ಡ ಮರಿ. ನೀವಕ್ಕೆಲ್ಲ ಏನು ಮೇವು ಕೊಡ್ಬೇಕು ನಾವು? ಸರ್ ಈ ಮಾಮೂಲಿ ಹಿಂಡಿ ಬೂಸ ಎಲ್ಲ ಮೇವು ಮೇಯ್ತವೆ ಸರ್. ಅಂದರೆ ಹುಲ್ಲಲ್ಲಿ ಮಾಮೂಲಿ ಹಸಿರು ಹುಲ್ಲು ಒಣ ಹುಲ್ಲು 2 ಮೇಯ್ತದೆ. 2 ಮೇಯ್ತವೆ ಸರ್. ಇಲ್ಲಿ ನೋಡಿ, ಬಿಟ್ಟು ಹೋಗಲ್ಲ ಇದು. ಅಲ್ಲ, ಅಲ್ಲೇನಿದ್ದಾವೆ ಅವು. ಇದು ಬಂಡೂರು ಅಂದರೆ ಪ್ಯೂರ್ ಬಂಡೂರು ಅಂತ. ಸೊ ಈ ನಾಟಿ ಮರಿ ಆದ್ರೆ ಎಲ್ಲ ಓಡಾಟೋಯ್ತವೆ. ಓಡಾಯ್ತವೆ ಸರ್. ಮತ್ತೆ ಇದು ನಮಗೆ ಬಂದರೆ ಸಾಕು, ಅದೇ ಆಟೋಮೆಟಿಕ್ ನಮ್ಮ ವಾಸನೆ ಬೆವ್ರ ವಾಸನೆ ಸಾಕು. ಅದರಲ್ಲೇ ಗೊತ್ತಾಗುತ್ತೆ. ಅಂದರೆ ಇದೇ ನಮ್ಮ ಓನರು, ಇವರೇ ನಮ್ಮ ಸಾಕ್ತಿರೋದು ಅಂತ. ಅಂದರೆ ಬಾಡಿ ಲೆಂತ್ ಎಲ್ಲ ತೋರಿಸಿ ಹಾಗೆ, ಅಂದರೆ ಉದ್ದ ಹೆಂಗವೆ ಅಂತ. ಇಲ್ಲ, ಸ್ವಲ್ಪ ಹಿಂದೆ ನೋಡಿ ಸ್ನೇಹಿತರೆ, ಇವು ಪ್ಯೂರ್ ಬಂಡೂರು ಮರಿ. ಇವ್ರ ಜೊತೆ ಇನ್ನೊಂದು ಮರಿ ಇತ್ತು, ಅದು ಕೂಡ ವಿಡಿಯೋ ಹಾಕ್ತೀನಿ. ಅದು ಇನ್ನೂ ಟಾಪ್ ಮರಿ. ಅದು 18,500 ರೂಪಾಯಿಗೆ ಸೇಲ್ ಆಗಿದೆ. ಸೊ ಅದು ಸಪ್ರೇಟ್ ವಿಡಿಯೋ ಒಂದು ಮಾಡಿ ಹಾಕ್ತೀನಿ. ಇಲ್ಲೇ ಇದೆ ಆ ಮರಿ ಕೂಡ. ಸೊ ನೋಡ್ಬೋದು. ಇದನ್ನು ಹಂಗೆ ತಿರ್ಗಿಸಿ, ಹಿಂಗೆ ತಿರ್ಗಿಸಿ. ಹೌದು, ಇವೆಲ್ಲ ಪ್ಯೂರ್ ಬಂಡೂರು ಮರಿಗಳಿವು. ಹೌದು, ಜೊತೆ 38,000. ಹಾಗೆ ಕೂತ್ಕೊಳ್ಳಿ ಅಣ್ಣ. ಸರ್ ಎಲ್ಲ ಈಗ ಮೋಸ ಹೋಯ್ತಾರೆ. ಇಲ್ಲಿ ನೋಡಿ, ಕಪ್ನಿ ಕುರಿಗೆ ಈ ಥರ ಬರಬೇಕು. ಈ ಥರ ಆಯ್ತಲ್ಲ, ಈ ಥರ ಬರಬೇಕು ಕಪ್ನಿ ಕುರಿಗೆ. ಇಲ್ಲಿ ನೋಡಿ, ಪದಾರ್ಥ ನೋಡ್ತಾ ತಗೊಳ್ಳಿ ಸರ್. ವೈಟ್ ಪೇಸು. ಅಂದರೆ ಈಗ 70,000 80,000 ಕುರಿಗಳ್ದು ಅದ್ರಲ್ಲಿ ಹುಟ್ಟದ ಮರಿಗಳನ್ನ 8,000 10,000 ಕೊಡೋಕ್ಕಾಗಲ್ಲ. ಕೊಡಲ್ಲ, ಯಾರು ಕೊಡಲ್ಲ ಸರ್. ಸುಮ್ಮನೆ ಈಗ 8,000 7,000 ಅಂದರೆ ಅವು ಡುಬಾಕು ಅಂತ. ಅಲ್ಲಿ ಕ್ರಾಸ್ ಮರಿ ಅಂತ 20,000 ಅನ್ನೋವೆಲ್ಲ ಸರ್. ಈಗ ನಾಟಿ ಕುರಿ ತಗೊಬರ್ತೀನಿ ನಾನೇ. ನಾಟಿ ಕುರಿ ತೋರಿಸ್ತೀನಿ, ಹಿಡ್ಕೊಳ್ತಾ. ಇಲ್ಲಿ ನೋಡಿ, ಈ ಥರ ಹಿಡ್ಕೊಬಂದು ಕೊಡ್ತಾರೆ. ಇವು ಹೇಳೋದಲ್ಲ, ಇವೇನು 6ರಿಂದ 7,000 7,500 ರೂಪಾಯಿ ನಗದು ಬಿದ್ದೋಯ್ತು. ಇದು ನನ್ನ ಹತ್ರ ಇಲ್ಲ, ನಮ್ಮ ಫ್ರೆಂಡ್ ಹತ್ರ ಹಿಡ್ಕೊಬಂದು ನಾವು ಬೈಕೊಂಡ್ರು ಪರವಾಗಿಲ್ಲ. ಹೇಳೋದಲ್ಲ,
ಸ್ನೇಹಿತರೆ ಇವು ಕ್ರಾಸ್ ಮರಿಗಳು, ಇವು ಕೂಡ ಪ್ಯೂರ್ ಬಂಡೂರ್ ಅಂದ್ಬಿಟ್ಟು ವೈಟ್ ಫೇಸ್ ಇರೋದನ್ನ ಕೊಟ್ಬಿಡ್ತಾರೆ. ಸೊ ಅದು ಮೋಸ ಹೋಗ್ತಾರೆ, ಅದಕ್ಕೆ ಇವರು ತಂದು ಇದನ್ನ ಫ್ರೆಂಡ್ ಹತ್ರ ತೋರಿಸ್ತಾರೆ ಈ ತರ ಮರಿಗಳನ್ನ. ಇನ್ನೊಬ್ರು ಹಿಡ್ಕೊಂಡು ನಾಟಿ ಕುರಿ ಯಾಕೆ ತೋರಿಸ್ತಾರೆ ನನ್ನ ಫ್ರೆಂಡ್ ಹತ್ರನೇ ತೋರಿಸ್ತಾರೆ ನೋಡಿ ಸರ್. ಅಲ್ಲ ಇದು ನಿಮ್ಮ ಫ್ರೆಂಡ್ ಇದು ಕೊಡಿ. ಅಲ್ಲ ಇದು ನಿಮ್ಮ ಫ್ರೆಂಡ್ ಇದು ಫ್ರೆಂಡ್ ಸರ್ ಕೊಡಿ. ಇದು ಹೇಳಿದಲ್ಲ ಬರೀ 7,500 ಕೊಡಿ, ಬರೀ 100 ಕಮ್ಮಿ 7,000 ಕೊಡಿ. ಸೊ ನೋಡ್ಬೋದು ಇದು ಕ್ರಾಸ್ ಮರಿ. ಇದು ಅಂದ್ರೆ ಇದರಲ್ಲಿ ವೈಟ್ ಫೇಸ್ ಇದ್ರೇನ ಅದೇ ಬಂಡೂರು ಅಂತಾರೆ. ಅದೇ ಬಂಡೂರು ಅಂತ ಮಾಡ್ತಾರೆ ಸರ್. ಹೇಳ್ಕೇನು ಯಾರು ಹೇಳ್ಕೋಬಹುದು. ಅಲ್ಲ ಮರಿಗಳಲ್ಲೆಲ್ಲ ಚೆನ್ನಾಗಿ ಕಾಣ್ತವೆ, ಬೆಳೆದ ಮೇಲಾದ್ರೂ ಒರಿಜಿನಾಲಿಟಿ ಗೊತ್ತಾಗೋದು. ಈಗ ಹಾಲು ಕೂಡಿ ಮರಿಲಿ ದಪ್ಪ ಕಾಣುತ್ತೆ, ಕಾಲು ದಪ್ಪ ಕಾಣ್ತವೆ, ಬೆಳೀತಾ ಬೆಳೀತಾ ಏನ್ ಮಾಡ್ತಾರೆ ಕಾಲು ಎತ್ತರ ಕಾಣುತ್ತೆ, ಕಾಲು ಎತ್ತರ ಆಮೇಲೆ ಸಣ್ಣ ಆಗೋದು. ಸಣ್ಣ ಆಗುತ್ತೆ ಕಾಲು ಕಂಬ ನೋಡ್ಬೇಕು. ಇಷ್ಟೇ 4 ಅಡಿಲಿ ಇರಬೇಕು, 4 ಬೆರಳು ಅಂದ್ರೆ 4 ಇಂಚ್ ಉದ್ದ. ನೋಡಿ ಸ್ನೇಹಿತರೆ ಇದು ಅವ್ರ ಫ್ರೆಂಡ್ದು, ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ಗೆ ಅಂತ ತೋರಿಸೋದು. ಈ ಮರಿಗಳು ನೋಡ್ಬೋದು. ಸೊ ಇದು ನೋಡ್ಬೋದು, ಇದು ನೋಡೋದು ಈ ಮರಿಗಳನ್ನ. ಕಾಲು ಎಷ್ಟು ತುಂಡಕ್ಕಿದ್ದಾವೆ, ಆಮೇಲೆ ದಪ್ಪಕ್ಕಿದ್ದಾವೆ ಇವು. ಸೊ ಈ ಥರ ನೋಡಿ ತಗೊಳ್ಬೇಕು. ಸೊ ಅದಕ್ಕೆ ಹೇಳೋದು ಮರಿ ನೋಡಿ ತಗೊಳ್ಳಿ ಯಾವತ್ತೂ. ಸೊ ಸುಮ್ಮನೆ ತಗೋಗಿ ಮೋಸ ಆಗಿ ಆಮೇಲೆ ಈ ಥರ ಮೋಸ ಆಗೋಯ್ತು, ಮರಿಗಳು ಸಾಕಿ ಕುರಿ ಸಾಕಿ ಮೋಸ ಅಂತಾರೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕುರಿ ಸಾಕಿ ಯಾವತ್ತೂ ಮೋಸ ಆಗಿಲ್ಲ. ನಾನು ಸಾಕಿದ್ದೀನಿ 10 ಕುರಿ, ಸೊ ಯಾವತ್ತೂ ಲಾಸ್ ಆಗಿಲ್ಲ. ಸರ್ ನಿಮ್ಮದು ನಂಬರ್ ಹೇಳಿ ಸರ್. 900-898-004 ಸರ್. ಅಂದರೆ ಮಾಗನಹಳ್ಳಿ ಸರ್. ಅಣ್ಣ 5 ಮರಿಗಳಲ್ಲಿ ಇದೊಂದು ಮರಿ. ಹೌದು ಸರ್. 2 ಮರಿ ಕೊಟ್ಬಿಟ್ಟೆ ಸರ್. 2 ಬೇರೆ ಅವು. ಅಂದರೆ ಈ ಮರಿಗೆ ಎಷ್ಟು ವಯಸ್ಸಾಗಿದ್ದಕ್ಕೆ? ಎಷ್ಟು ವಯಸ್ಸಾಗಿದ್ದಕ್ಕೆ ಸರ್? ಸರ್ ಇದು ಬಂದು ಮಾಮೂಲಿ 5 ತಿಂಗಳು ಸರ್. 5 ತಿಂಗಳು ಇದುವೆ. ಹೌದು ಸರ್. ಅಂದರೆ ಇದು ಅವು ಎಲ್ಲ ಒಂದೇ ವಯಸ್ಸು. ಹೌದು ಸರ್. ಅಂದರೆ ಇದು ಇನ್ನೂ ತುಂಬ ಚೆನ್ನಾಗಿದೆ. ತಾಳೆಲ್ಲ ನೋಡ್ಬೋದು, ತಾಳೆಲ್ಲ ತೋರಿಸಿ. ಇದು ತಾಳಿಲ್ಲ ಗೊತ್ತಾಗುತ್ತೆ ನಿಮಗೆ, ಇಲ್ಲೇ ನೋಡ್ಕೊಳ್ಳಿ ಸರ್. ಅಂದರೆ ಈ ಥರ ಇರಬೇಕು ಮರಿ. ಹಾಂ ಸರ್. ಸೊ ಇದು ಪ್ಯೂರ್ ಬಂಡೂರು. ಪ್ಯೂರ್ ಬಂಡೂರು ಸರ್. ಇದು ಎಷ್ಟಕ್ಕೆ ಸೇಲ್ ಆಯ್ತು ಇದು? ಸರ್ ಈಗ 21,000 ಮಾಡಿದ್ದೀವಿ. 21,000ಕ್ಕೆ. ಯಾವ ಊರಿಗೆ ಸೇಲ್ ಆಯ್ತು ಇದು? ಇದು ಬೆಂಗಳೂರು ಸರ್. ಬೆಂಗಳೂರಿಗೆ. ಈಗೆಲ್ಲ ಈ ಥರ ಮರಿಗಳಿಗೆ 50,000 60,000 ಅಂತಾರಲ್ಲ, ಹೇಳ್ಕೋಬೋದು ಸರ್. ಯಾಕೆಂದ್ರೆ ಹೇಳ್ಕೊತಾರೆ ಮುಖ ತೋರಿಸಿ ಕೊಟ್ಟು 1 ಲಕ್ಷ ಕೊಟ್ಟು ಅಂತ. ಅಂದರೆ ಇದು 21,000 ಈಗ. ಹೌದು ಸರ್. ಅಂದರೆ ವೈಟ್ ಫೇಸ್ ಇದ್ರೆ ಇನ್ನೊಂದು 4,000 ಜಾಸ್ತಿ ಆಗ್ಬೋದು. ಆಗುತ್ತೆ ಸರ್. ಇಲ್ಲೇ ನೋಡ್ಕೊಳ್ಳಿ ಸರ್, ನಾವೇನು ಮುಟ್ಬೇಕಾಗಿಲ್ಲ, ನೀವು ಇಲ್ಲೇ ನೋಡ್ಕೊಳ್ಳಿ. ಸೊ ಮರಿ ತಗೊಳ್ಬೇಕಿದ್ರೆ ನೋಡಿ ತಗೊಳ್ಬೇಕು, ಸುಮ್ಮನೆ 50,000 60,000 ಅಂತ ತಗೊಳ್ಬಾರ್ದು. ಇಲ್ಲ ಸರ್, ನೋಡ್ಕೊಳ್ಳಿ, ಇಲ್ಲೇ ಗೊತ್ತಾಗುತ್ತೆ. ಇದು ಯಾವ ಕುರಿಗೆ ಬರ್ಬೋದು ಬಂಡೂರಲ್ಲಿ ಸರ್? ಇದು ಮಾಮೂಲಿ ಉಚ್ಚುಕುರಿ. ಉಚ್ಚುಕುರಿ ಅಥವಾ ಕಪ್ಪಿ ಕುರಿ? ಹಾಂ ಅಷ್ಟೇ ಸರ್. ಸರ್ ಇದೊಂದು ಸ್ವಲ್ಪ ವೈಟ್ ಇದ್ದೀರಾ, ಇದ್ರ ಬೆಲೆ 40,000 50,000 ಈ ಥರ. ಹಾಂ. Quality speaks. ನಿಮ್ಗೆ ಕೊಟ್ಟಿರೋ ಸತ್ವಲ್ವಾ?